ಎಲ್ಲ ಬಾಧ್ಯತೆ ನಿಯಮಗಳು ಬರಬೇಕು. ಇವು ಭಾಳ ಕನಿಷ್ಠ ರೂಪಕ್ಕೆ ಎಷ್ಟು ವೇಗವಾಗಿ ಮಾಡ್ತೀರಿ, ಮುಂದಿನ ಲೆಕ್ಕಗಳು ಭಾರಿ ಫಾಸ್ಟ್ ಬರ್ತಾವೆ. ಇದನ್ನ ನೆನ್ಪಿಟ್ಕೋರಿ ನೀವು, ಅತಿ ಚಂದಂಗೆ ತಿಳ್ಕೋರಿ ನೀವು. ಯಾವುದೇ ಒಂದು ಲೆಕ್ಕ ಬರಬೇಕಾದ್ರೆ ಮೊದಲು ಏನು ಮಾಡಬೇಕು, ಗಣಿತಗಳು ಬರಬೇಕು. ಇವತ್ತಿನ ಕನಿಷ್ಠ ರೂಪಕ್ಕೆ ತರೋದಂದ್ರೆ ಯಾವ್ಯಾವ ಅಂಕಿಲೆ ಭಾಗ ಹೋಗ್ತದ, ವಿಡಿಯೋ ಆನ್ ಮಾಡ್ರಿ ಮಾಡೋದಾಗಿತ್ತಂದ್ರೆ ನೋಡಿ. ನಾಸ್ತಾನ 4 2 3 7 2 0 1 3 2 0. ಮತ್ತು ಈಗಿನ ಈ ಗಣಿತ ಭಾಳ ಭಿರಿ ಅನ್ನಿಸ್ತದೆ ಕಲ್ಸೋರಿಗೆ. ಯಾಕಂದ್ರೆ ಇಂಥ ಟಫ್ ಲೆಕ್ಕಗಳನ್ನೇ ಮೊದಲು ಕೇಳ್ತಿದ್ರು. ಈಗ ಕಲ್ಸಾಗಿದ್ದು ಭಿರಿ ಆಗೇತ್ತದೆ, ಕಲ್ಸೋರ್ಗೂ ವಜ್ಜೆ ಹೋಗ್ತದೆ. ಆದರೆ ಮುಂದೆ ನೀವು 10th PUC ಸೆಕೆಂಡ್ ಇಯರ್ಗೆ ಹೋದಾಗ ನಿಮಗೆ ಎಷ್ಟು ಸರಳ ಆಗ್ತದೆ ಅನ್ನೋದು ಭಾವನೆ ನಿಮಗೆ ಬರಬೇಕು ಅಂದ್ರೆ ಈ ಅಭ್ಯಾಸದ ಕಡೆ ಲಕ್ಷ್ಯ ಕೊಟ್ಟು ನೋಡ್ಬೇಕು. ನೀವು ಇಂಥ ಭಿರಿ ಲೆಕ್ಕ ಕಲಿಬೇಕು, ನವೋದಯ ತಾನೇ ಆಗ್ತದಲ್ಲ. ಜೋಶಿ ಸರ್ ಕೋಚಿಂಗ್ ಕ್ಲಾಸ್ನಾಗ ಭಿರಿ ಲೆಕ್ಕ ಕಲಿಬೇಕು. ನೀವು ಭಿರಿ ಲೆಕ್ಕ ಕಲ್ತ್ರಿ ಅಂದ್ರೆ ನವೋದಯ ಸೈನಿಕ್ ಸ್ಕೂಲ್ ಮನೆಗೆ ಬಂದು ಕರ್ಕೊಂಡು ಹೋಗ್ತಾರೆ. ಮೊದಲು ಇಂಥ ಭಿರಿ ಲೆಕ್ಕಗಳನ್ನ ಕಲಿಯೋದೇ ಜೋಶಿ ಕೋಚಿಂಗ್ ಕ್ಲಾಸ್ ಟ್ಯೂಷನ್. ಅತಿ ICIC ಸಿಲೆಬಸ್ ಇದು. ಇದನ್ನು ಕಲ್ತೀರಿ ಅಂದ್ರೆ ಮುಂದೆ ನಿಮ್ಗೆ ಯಾರಲ್ಲ, ಇದಕ್ಕಿಂತಲೂ ದೊಡ್ಡ ಅಂಕೆಗಳಿಂದ ಭಾಗಾಕಾರವು. ಆಗ ನಾನು ನೀನು ಹೋದ ವಿಡಿಯೋದಾಗ ನಾನು ತೋರಿಸಿದ್ದು ನಿಮಗೆ ಈ 0 ಹೊತ್ತು ಈ 0 ಹೊತ್ತು ನೋಡ್ರಿ. ಇದು ಯಾವ ಅಂಕಿಲೆ ಭಾಗ ಹೋಗ್ತದ ಅನ್ನೋದು ನೀವು ತಿಳ್ಕೊಂಡ್ಬಿಟ್ರೆ ಮುಗೋದೋದು ನೋಡ್ರಿ. ಇದು 11 1 11 11 2 22 ಇದು ಹೋತಂದ್ರೆ ಮ್ಯಾಲಿಂದ ಹೋಗೇತದ ಅಂತ ತಿಳ್ಕೊಬೇಕು ನೀವು. ಟ್ರಯಲ್ ಮಾಡಿ ನೋಡ್ತಿದ್ರೆ ಆಮೇಲೆ ನೋಡ್ರಿ, ಹೋಗ್ಲಿಲ್ಲ ಅಂದ್ರೆ ನೋಡೋದು 11 1 11 11 2 22 ನೋಡ್ರಿ. 42 ಹೊರಗೆ ಇಡ್ರಿ, 11 3 33 ಹೋಗ್ಲಿಲ್ಲ ಅಂದ್ರೆ ನೋಡೋದು 33 ಕಳೀರಿ, 9 ಉಳಿತು. ಕಚ್ಚಾ ಅದೇನು 3 ತಗೋರಿ. 11 8 88 11ರಲ್ಲಿ ಭಾಗಿಸಿರಿ ಇದೊಂದು 11 8 88 ನೋಡ್ರಿ. 5 ಉಳಿತು. ಏನು ಸಾನ್ನಿಗಿನ್ನೇನು ಕೊಡು ಕಾರಣ ಇಲ್ಲ. 11 5 55 ಎಷ್ಟು ಉಳಿತು, 2 ಉಳಿತು. ಮುಂದೊಂದು 2 ತಗೋರಿ. ಇದನ್ನ ಲಾಸ್ಟ್ 11 2 22 ಎಷ್ಟು ಸರಳವ ನೋಡ್ರಿ ಗಣಿತ. ಈಗ 12 ಕಚ್ಚಾ 12 1 12 3 36 2 ಉಳಿತು. ಅದ್ರ ಮುಂದೆ 5 ತೋರಿ. 12 2 24 1 ಉಳಿತು. 12 1 12 ಯಾಕೆ ಬಿರಿ ಆಗ್ತದೆ ಹೇಳ್ರಿ ನೋಡೋಣ. ಗಣಿತ ಕಲಿಸುವಂತ ಥಿಯರಿನೂ ಬೇಕು, ಕಲಿಬೇಕನ್ನೋ ಭಾವನೂ ಬೇಕು. ಕಲಿಸೋ ಥಿಯರಿನೂ ಭಾಳ ಇಂಪಾರ್ಟೆಂಟ್. ಮಗುವಿಗೆ ತಿಳಿತೋ ಇಲ್ಲೋ, ತಿಳಿಯುವ ರೀತಿಯಲ್ಲಿ ಮಗುವಿಗೆ ತಿಳಿತು ಅನ್ನುವಂಥ ಕನ್ಫರ್ಮ್ ಆಗ್ಬೇಕು ಕಲಿಸುವಂಥ ಶಿಕ್ಷಕಗೆ ನಾ ಗಣಿತ ಕರೆಕ್ಟ್ ಬಿಡಿಸೀನಿ ಅಂತಂತ ಗಣಿತ ತಿಳಿಸೋತ ಹೋಗ್ಬಿಟ್ರೆ ಅದರ ಪ್ರತಿಫಲ ಸಿಗೋದಲ್ಲ. ಈಗ ನಾ ಈ ರೀತಿ ತಿಳಿಸೀನಿ, ಮಗುವಿಗೆ ಅರ್ಥ ಆಗ್ಯದೋ ಇಲ್ಲೋ, ಈ ವಿಚಾರದಿಂದ ವಿದ್ಯಾರ್ಜನೆ ಮಾಡಬೇಕು ಅಂದ್ರೆ ಗಣಿತಗಳು ಬರ್ತಾವ ನೋಡಿ. ಉತ್ತರ ಬರ್ತ. ಈಗ ಹಚ್ಚುವರು 35 34 30 ಸರ್ವಸ್ವಾಲಿ 2 3 1 0 ಈ 0 ಹೊತ್ತು ಈ 0 ಹೊತ್ತು. 231 ಯಾವ ಮಗ್ಗಿಲೆ ಹೋಗ್ತದ ನೋಡ್ರಿ, 11ರಲ್ಲಿ ಹೋಗ್ತದ ನೋಡ್ರಿ. 11 2 22 1 ಉಳಿತು. 11 1 11 2 22 1 ಉಳಿತು. 11 1 11 ನೋಡಿ. 35 ಹೊರಗೆ ತೆಗ್ಯಾರ. 11 3 33 ಡೈರೆಕ್ಟ್ ಮಾಡೇ ಬಿಡ್ರಿ. 11 3 33 2 ಉಳಿತು. 2 ಮುಂದೆ ಐತು ರೀ. 11 2 22 11 3 33 2 ಉಳಿತು. ಅದೇ ಅಂದ 11 3 33 2 ಉಳಿತು. 2 ಉಳಿತು. 2 ಮುಂದೆ 30. 11 2 22 1 ಉಳಿತು. 4 ತಗೋರಿ. 11 1 11 3 ಉಳಿತು ನೋಡಿ. ಈ 3 ತೋರಿ.
11 ಮೂರ್ಲೆ 33. ಹ್ಯಾಂಗ ತಗೋಬೇಕು ಅನ್ನೋದು ನೀವು ಕಲಿಬೇಕು ಮೊದಲು. 21 ಡೈರೆಕ್ಟ್ ಹೋಗ್ತದೆ. 21 32 ತೋರಿ. 21 22 42 ದೊಡ್ಡದು. 21 ಕಳೆಯೋದು. 1 ಉಳಿತು 1 ಉಳಿತು. ಈ 1 ತೋರಿ. 21 105. 21 105 ಹೋದ್ರೆ ಎಷ್ಟು ಉಳಿತು? 6 ಉಳಿತು. ಮುಂದೆ 3 ತೋರಿ. 23 63. ಬರೋಬ್ಬರಿ ಇದ್ರ ಉತ್ತರ ಎಷ್ಟು? 153. ಆನ್ಸರ್ ಇಸ್ ಈಕ್ವಲ್ ಟು 153. ಈ ಲೆಕ್ಕ ಕಲೀರಿ ನೀವು. ಮುಂದೆ ನಿಮ್ಮ ಗಣಿತಗಳು ಯಾವ ರೀತಿ ತಡಿ ಹಿಡಿದು ಅಂದ್ರೆ ನನಗೆ ನೀವು ಫೋನ್ ಹಚ್ಚಿರಿ. ಈ ಲೆಕ್ಕ ಮೊದಲು ಕಲಿಬೇಕು ನೀವು. ಸರಳನ್ನು 2/15/3. ಈಗ ಪೇಪರ್ಗಳು ತಗೋತಿರ್ತಾರೆ. ನಾನು ಕೆಲವೊಂದು ಪೇಪರ್ಗಳು ನೋಡಿನ ಶಾಲೆ 1425 ಬಾಗಿಲೆ 15. ಅದಕ್ಕೆ 3 ಮಾರ್ಕಸ್ ಕೊಟ್ಬಿಡು. ಅವ್ರು 100 ಮಾಡೇ ಮಾಡ್ತಿರ್ತಾರೆ. ಅದೇ ಇಂಥದ್ದೊಂದು ಭಾಗಕ್ಕೆ ಲೆಕ್ಕ ಕೊಡ್ರಿ ಅವ್ರಿಗೆ. ಪೇಪರ್ 0 ಬರ್ತದೆ. 0. ಶಿಕ್ಷಣ ಕ್ವಾಲಿಟಿ ಎಷ್ಟು ಸ್ಟ್ರಾಂಗ್ ಇರ್ತದ, ನೀವು ಭಾಳ ಶಣ್ಯರಾಗ್ತೀರಿ. ನೀವು ಭವಿಷ್ಯನ ಒಂದು ಸ್ಟ್ಯಾಂಡರ್ಡ್ ಇದು ಬರ್ತದೆ. ಬೆರಿ ಲೆಕ್ಕ ಕಲಿಬೇಕು. ಸರಳ ಬಡ್ಡಿ 500 × 5 × 5 ಸರಾಸರಿ 100 × 1. ಅದನ್ನೊಂದು ಗಣಿತ ಹಾಕಿಬಿಟ್ರೆ ಬಿತ್ತೆ 5 ಮಾರ್ಕಸ. ಅದೇ ಭಿನ್ನ ರಾಶಿ ಒಳಗೆ ದಶಮಾಂಶದೊಳಗೆ ಅಂಥವು ಬಿರಿ ಹಾಕಿದ್ರೆ ಫೇಲ್ ಆಗ್ತೀರಿ ನೀವು. ನೀವು ಪಾಸ್ ಆಗಂಗೆ ನಾವು ಪ್ರಶ್ನೆ ಪತ್ರಿಕೆ ತೆಗಿಲಿಕ್ಕೆ ಹತ್ತೀವಿ. ಈಗ ಅದನ್ನು ಅರ್ಥ ಮಾಡ್ಕೋಬೇಕು ನೋಡ್ರಿ. 5 5 0 5 5 ಡಿವೈಡೆಡ್ ಬೈ 455. ಮತ್ತೆ ಒಂದು ಸಲ ಬಾಗಿಸ್ಬಿಡ್ರಿ. 5 ಬಾಗಿಸೋಣ. 5 9 45. 5 1 5 1 5 1 0 5 1 5 1. ನೋಡ್ರಿ ಹೆಂಗ 5 1 5 5 1 5 0 5 1 5 5 1 1. ಇದು ಯಾವ ಮಗ್ಗಿ ಒಳಗದ ಅನ್ನೋದು ನೀವು ತಿಳ್ಕೊಬೇಕು. 13 ಮಗ್ಗಿ ಆಗದ. 13 7 91. 11 ಕಚ್ಚಾದಾಗ ತೋರಿ ನೋಡ್ರಿ. 13 7 91. 13 8 104. 13 8 104 ಕಳೆಯಿರಿ. ಎಷ್ಟು ಉಳಿತು? 6 ಉಳಿತು. 1 ತೋರಿ. 13 5 65. 13 4 13 5 65 ದೊಡ್ಡದಾತು. 13 4 13 4 ನಿಮ್ಮ ಮೈಗೆ ಬರಲಿಲ್ಲ ಅಂದ್ರೆ ಕಿತ್ ನೋಡ್ರಿ. 4 4 3 12 1 4 1 4 1 13 4 52 9. ನೋಡ್ರಿ ಹೆಂಗೆ ಇಡು. 13 4 52 ಕರೆಕ್ಟ್ ಆಯ್ತು. 9 ಉಳಿತು. 13 4 52 ಇನ್ನು 1 ಉಳಿತು. 13 7 91. ಸರ್ ಇದು 487 7 ಬಾಗ್ ಹೋಗ್ತದ ಇಲ್ಲೋ ಎನ್ನೋರಿ ಅನ್ನಬಾರ್ದು. ಭಾಳ ಸರಳ. 7 ಬಾಗ್ ಹೋಗ್ತದಿಲ್ಲ 847 ಹೆಂಗೆ ತಿಳ್ಕೊಬೇಕು ಅನ್ನೋದು ನೋಡಿ. ದಂಡಿ ಅಂಕೆ ಒಂದು ಸ್ವಲ್ಪ ದೂರ ಇಡ್ರಿ. ಇದರ 2ರಷ್ಟು ಏನು ಮಾಡಬೇಕು? ಇದಕ್ಕೆ 2 ಗುಣಾಕಾರ ಮಾಡಿ ಹಿಂದಿನ ಅಂಕೆ ಕಳೀರಿ. 7 2 14 0 7 1 8 1 7 10 77 ಬಾಗ್ ಹೋಗ್ತದಿಲ್ಲ ನೋಡ್ರಿ. ಹೊಡ್ರಿ 7 1 7 1 7 7 2 14 7 1 7 ಬರೋಬ್ಬರಿ 120. ಆನ್ಸರ್ ಇಸ್ ಈಕ್ವಲ್ ಟು 121. ಬಿರಿ ಗಣಿತ ಕಲಿಯ. ನಾ ಎಷ್ಟು ಬಿರಿ ಹೇಳಿದರೂ ನನಗೆ ಸಮಾಧಾನ ಆಗೋದಿಲ್ಲ. ನಾ ಸರಳ ಲೆಕ್ಕ ಹೇಳಿ ಕೊಟ್ಟ ಪ್ರಯತ್ನ ಮಾಡಲ್ಲ. ಬಿರಿ ಲೆಕ್ಕ ಕಲಿಯೋದ್ರಿಂದ ನಾಳೆ ನಿಮ್ಮ ಪೇರೆಂಟ್ಸ್ ನಿಮಗೆ ಎಷ್ಟೊಂದು ಗೌರವ ಮರ್ಯಾದೆ ಸಿಗ್ತದೆ ಒಂದು ದೊಡ್ಡ ಶಾಲೆಗೆ ನೋಡಕ್ಕಂತ. ಕಲೀರಿ. ತಾವಿಂಥ ಗಣಿತಗಳು ಕಲ್ತೀರಿ ಅಂದ್ರೆ ಮುಂದಿನ ಲೆಕ್ಕಗಳು ತಾವೇ ಬರ್ತಾವ. ಈ ಲೆಕ್ಕಗಳನ್ನು ಕಲಿಯೋದು ಭಾಳ ಇಂಪಾರ್ಟೆಂಟ್. ನೀವು ಸರಬಡಿ ಅವಧಿ ಸುತ್ತಳತೆ ವರ್ಗಮೂಲ ಭುಜದ ಅದಲ್ಲ. ಆ ಗಣಿತದ ನಿಮ್ಮ ಮೌಲ್ಯಮಾಪನ ಆಗೋದೇ ಇಲ್ಲ. ಇಂಥ ಒಂದು 4 ಗಣಿತ ಒಗೆದು ಬಿಟ್ಟ ಅಂತಂದ್ರೆ ಅವಾಗ ಆ ಮಾರ್ಕಸ್ಗಳನ್ನು ನೀವು ಕಳ್ಕೊತೀರಿ. ಅದಕ್ಕೆ ಇಂಥವೆಲ್ಲ ಬಿರಿ ಲೆಕ್ಕ ಕಲಿತ ಸರಳ ಲೆಕ್ಕ ಬೇಕಾದಂಗೆ ಮಾಡ್ಬೋದು ನೋಡ್ರಿ.
ಏನು ಮಾಡಬೇಕು? 5, 7, 2, 4, 0, 424. 4 ಭಾಗ ಹೋಗ್ತದ. 4, 0, 4 24. 4 1 4, 1 ಉಳಿತು. 1 ಮುಂದೆ 17 ತೋರಿ. 4 4 16. ನಾ ಹೆಂಗೆ ಮಾಡ್ತನ್ನೋದು ತಿಳ್ಕೊರಿ. 16 ಕಳೆದಾಗ 1 ಉಳಿತು. 2 ತೋರಿ. 4 3 12. 4 1 4, 0 0. 2 ತಗೋರಿ. 2 5 10. 2 3 6. 2 7 14. 2 1 2, 2 5 10, 2 5 10. ನೋಡ್ರಿ ಮಾಡಿ ನಾನು. 2 7 14. 2 1 2, 1 ಉಳಿತು. ನೋಡಿ. 2 7 14. 2 1 2, 1 ಉಳಿತು. 1 ತೋರಿ. 2 5 10, 1 ಉಳಿತು. 2 5 53 ಏನಿದು ಅವಿಭಾಜ್ಯ ಸಂಖ್ಯೆ. ಅದನ್ನು ನೀವು ಭಾಷೆ ನೋಡ್ರಿ. 71 55 ಭಾಗಿಲೆ 53. 53 1 53. 11 3 ಆದ್ರೆ 8. 5 7 6 ಆದ್ರೆ 1. ಇಲ್ಲ 5 ಇಡ್ರಿ. 5 3 ನೋಡೋಣ. 5 3 10 ಇಲ್ಲೋ ಕಚ್ಚಾ. 3 3 9. 3 3 9. 3 5 15. 159 ಆತು. 3 10 159. 15 9 ಆದ್ರೆ 6. 8 6 ಆದ್ರೆ 2. ಈ 5 ತಗೋರಿ. 5 5 5 3 15. ಕೈಲ ಬಂತು 1. 5 5 25. 1 26. ಅವಿಭಾಜ್ಯ ಸಂಖ್ಯೆ ಬಂದಾಗ ನೀವು ಹೆಂಗೆ ಭಾಗಾಕಾರ ಮಾಡಬೇಕು ಅನ್ನೋದು ನಾ ತೋರಿಸಿದೀವಿ. 53 1 135. ಇದರ ಉತ್ತರ 135. ಆನ್ಸರ್ ಇಸ್ ಈಕ್ವಲ್ ಟು 135. ನೀವಿಂಥ ಲೆಕ್ಕ ಕಲಿಯೋದು ನೋಡ್ರಿ. ನಾ ಹೆಂಗೆ ತಿಳಿಸ ರಿಪೀಟ್ ಮಾಡಿ ಪ್ಲೇ ಮಾಡ್ರಿ. ನೀವು ಗಣಿತಗಳು ಇವು ಬರೋ ತನಕ ಬಿಡಬೇಡ್ರಿ ನೀವು. ಇದು 1 ಅನ್ನೋಕೆ ನಂಬರ್ ಏನು ನಾ ಕೊಟ್ಟನು ಇದನ್ನು ಭಾಳ ಕೇರ್ಫುಲಿಯಾಗಿ ಮಾಡಿ. 7ರಲ್ಲಿ ಹೆಂಗೆ ಭಾಗ ಹೋಗ್ಬೇಕು ಅನ್ನೋದು ಇಟ್ಟು ಅದನ್ನು ತಿಳಿತಲ್ಲ. ಎಲ್ಲ ಉಳಿಕೆದ ಕಡೆ ಓಕೆ. ಅದು ನೋಡಿ ಕಚ್ಚಾ ಹೆಂಗೆ ಹಚ್ಚಾರ ಸರ್ ನೋಡ್ಲಿಕ್ಕೆ ನಿಮ್ಗೆ ಸಿಗ್ತದ. ಮತ್ತು ಒಳಗೆ ಸಿದ್ರೂ ಸಿಗ್ತದೆ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ನೋಡ್ರಿ ಚೆನ್ನಾಗಿ ಬಿಡಿಸ್ಕೋರಿ.